ಆಂಧ್ರಪ್ರದೇಶದ ಕಾಕಿನಾಡ ಜಿಲ್ಲೆಯ ಪೀಠಾಪುರಂನಲ್ಲಿರುವ ಸ್ವಯಂಭೂ ದತ್ತಾತ್ರೇಯದ ಪಾದಗಯ ದೇವಾಲಯ. ಪೀಠಾಪುರಂ ದತ್ತಾತ್ರೇಯನ ಮೊದಲ ಪೂರ್ಣ ಅವತಾರವಾದ ಶ್ರೀಪಾದ ಶ್ರೀವಲ್ಲಭರ ಜನ್ಮಸ್ಥಳವಾಗಿದೆ. ಇದನ್ನು ಪಾದಗಯ ಕ್ಷೇತ್ರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇಲ್ಲಿ ಗಯಾಸುರನ ಪಾದಗಳು ನೆಲೆಗೊಂಡಿವೆ ಎಂದು ಪುರಾಣಗಳು ಸಾರುತ್ತವೆ. ಸ್ಕಂದ ಪುರಾಣದ ಪ್ರಕಾರ ವೇದವ್ಯಾಸರು ಈ ಕ್ಷೇತ್ರವನ್ನು ದರ್ಶಿಸಿದ್ದರು ಹಾಗೂ ಶ್ರೀರಾಮಚಂದ್ರನು ಇಲ್ಲಿ ಪಿತೃಕಾರ್ಯಗಳನ್ನು ನೆರವೇರಿಸಿದ್ದನೆಂಬ ಐತಿಹ್ಯವಿದೆ. 14ನೇ ಶತಮಾನದಲ್ಲಿ ದತ್ತಾತ್ರೇಯ ಸ್ವಾಮಿಯು ಸ್ವತಃ ಶ್ರೀಪಾದ ಶ್ರೀವಲ್ಲಭರಾಗಿ ಇಲ್ಲಿನ ಭಕ್ತ ದಂಪತಿಗಳ ಮನೆಯಲ್ಲಿ ಅವತರಿಸಿದರು. ಶ್ರೀಪಾದ ಶ್ರೀವಲ್ಲಭರು ತಮ್ಮ ಬಾಲ್ಯದಲ್ಲಿ ಈ ಸ್ಥಳದಲ್ಲಿದ್ದಾಗ ಒಮ್ಮೆ ತಮ್ಮ ದಿವ್ಯ ಶಕ್ತಿಯನ್ನು ತೋರಿಸಲು ಅಲ್ಲಿನ ಒಂದು ಕಲ್ಲಿನ ಬಂಡೆಯ ಮೇಲೆ ಪಾದಗಳನ್ನು ಒತ್ತಿದರು. ಆ ಕಲ್ಲಿನ ಮೇಲೆ ಅವರ ಪಾದದ ಗುರುತುಗಳು ಶಾಶ್ವತವಾಗಿ ಮೂಡಿಬಂದವು. ಈ ಪಾದುಕೆಗಳನ್ನು ಮನುಷ್ಯರು ಕೆತ್ತಿದ್ದಲ್ಲ, ಬದಲಿಗೆ ಅವು ಸ್ವಾಭಾವಿಕವಾಗಿ ಬಂಡೆಯ ಮೇಲೆ ಮೂಡಿಬಂದ ಸ್ವಯಂಭೂ ಪಾದುಕೆಗಳೆಂದು ಪೂಜಿಸಲಾಗುತ್ತದೆ. ಭಕ್ತರು ಈ ಪಾದುಕೆಗಳನ್ನು ದತ್ತಾತ್ರೇಯನ ಪ್ರತ್ಯಕ್ಷ ರೂಪವೆಂದು ನಂಬುತ್ತಾರೆ. ಪ್ರತಿದಿನ ಈ ಪವಿತ್ರ ಪಾದುಕೆಗಳಿಗೆ ಕ್ಷೀರಾಭಿಷೇಕ ಮತ್ತು ವಿಶೇಷ ಪೂಜೆಗಳು ನಡೆಯುತ್ತವೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಪವಿತ್ರ ಪಾದಗಯ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಸ್ವಯಂಭೂ ಪಾದುಕೆಗಳ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ.